ಸನತ್ ಸರ್ ನೋಡಿ, ನೀವು ಕೂಡ ಅಧಿಕಾರದಲ್ಲಿದ್ರಿ. ಆಗ ಏನಾಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇವರೇ ಕೊಟ್ಟರು. ಈಗ ಪ್ರತಿಭಟನೆ ಶುರುವಾಗಿದೆ, ಏನು ಹೇಳ್ತೀರಿ? ಅಲ್ಲ, ನಾವು ಅವರು 10 ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ರು. ಹಿಂದೆ 2020ರಲ್ಲಿ ಯಡಿಯೂರಪ್ಪ ಅವ್ರ ಮುಂದೆ CM ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ 10 ಬೇಡಿಕೆಗಳನ್ನು ಇಟ್ಟಿದ್ರು. ಆ 10 ಬೇಡಿಕೆಗಳಲ್ಲಿ 9 ಬೇಡಿಕೆಗಳನ್ನು ಈಡೇರಿಸಿದ್ವಿ, ಒಂದೇ ಒಂದು ಮಾಡಿಲ್ಲ. ಅವರು ಹೇಳಿದ್ರು, ಅವರು ಒಪ್ಕೊಂಡ್ರು, ಸರ್ಕಾರಿ ನೌಕರರಂತೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದರು. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಈ ರಾಜ್ಯ ಸರ್ಕಾರ ನಿಮಗೆ ಗೊತ್ತಿದೆ, ಒಂದ್ಸತಿ ನಾವು BMTC ಲಾಸಲ್ಲಿದೆ ಅಥವಾ ಇದು KSRTC ಲಾಸಲ್ಲಿದೆ ಅಂತಂದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವ್ರು ಬಂದ್ಕೊಂಡು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ, ಹಿಂದಿನ BJP ಸರ್ಕಾರ ಅಷ್ಟು ಬಿಟ್ಟು ಹೋಗಿತ್ತು, ಹಿಂದಿನ BJP ಸರ್ಕಾರ ಎಷ್ಟು ಬಿಟ್ಟು ಹೋಗಿತ್ತು. ಸ್ವಾಮಿ, ಇನ್ನೊಂದು ನಾವು ನಮ್ಗೆ ಗೊತ್ತಿರೋ ಹಂಗೆ ಈ ಸರ್ಕಾರ ಇಳಿಬೇಕಾದ್ರೆ ಮುಂಚೆ ಒಂದು ಎಲೆಕ್ಟ್ರಿಕ್ ಬಸ್ ಇದು ತುಮಕೂರಲ್ಲ ಏನೋ ಒಂದು ಕಡೆ ಒಂದು ಡಿಪೋವನ್ನು ಮಾಡಿಬಿಟ್ಟು ಸರ್ವಿಸಿಂಗು ಇದಕ್ಕೋಸ್ಕರ ಒಂದು ವ್ಯವಸ್ಥೆನ ಏನೋ ಮಾಡಿ ಅದಕ್ಕೆ ಎಷ್ಟೋ ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಅದು ಮಾಡಿದರೆ ಈಗ ಇನ್ನೂ ಕೆಲವು ನೌಕರರಿಗೆ ಕೆಲಸ ಸಿಗ್ತಾ ಇತ್ತು. ಸರ್, ಒಂದು ನಾವು ಪೂರ್ವವಾಗಿ ಆದಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಆದರೆ ಈಗಿರ್ತಕ್ಕಂಥ ಸರ್ಕಾರ ಶಕ್ತಿ ಯೋಜನೆ ಅನುಷ್ಠಾನ ಮಾಡಿದ್ರಲ್ಲೂ ಸಮೇತ ಇವರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಇಲ್ಲದೇನೆ ಅಥವಾ ಗೈಡೆನ್ಸ್ ಇಲ್ಲದೇನೆ ಮಾಡಿದ್ದಾರೆ. ಅದಕ್ಕೆ ಏನಿಲ್ಲ, ಫಸ್ಟಿಗೆ ಬಂದವಾಗ ಏನು ಕೇಳಲ್ಲ, ಆಮೇಲೆ ಆಧಾರ್ ಕಾರ್ಡು ಅಂತಂದರು. ಅಂದರೆ ಅವರಿಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಅವರ ರಾಹುಲ್ ಜಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಾಕ್ಬಿಟ್ರು ಇವರು, ಎಲ್ಲ ಮಾಡಾಕ್ಬಿಟ್ರು. ಆದರೆ ಏನಾಯಿತು ಕೊನೆಗೆ? ಆ ಅನುಷ್ಠಾನ ಮಾಡಿದ್ರೆ ಯಾರು ಅತ್ತೆ ಮನೆಗೆ ಹೋಗುವಾಗ, ಮಾವನ ಮನೆಗೆ ಹೋಗುವಾಗ ಫ್ರೀ 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 ಅಂದರು, ದೇವಸ್ಥಾನಕ್ಕೆ ಹೋಗುವಾಗ ಫ್ರೀ ಅಂದರು. ಅವ್ರು ಹೇಳ್ತಾ ಇದ್ರು ಅವ್ರ ಪ್ರಾಬ್ಲಮ್ಗಳನ್ನ. ಎಲ್ಲ ಒಂದು ಕಡೆ ರೀಲ್ಸು ವೈರಲ್ ಆಗ್ತಾ ಇತ್ತು. ಒಬ್ಬರು ಲೇಡಿ ಏನು ಮಾಡ್ತಾರೆ ಅಂದರೆ, ಮಗುನ ಕರ್ಕೊಂಡು ಹೊರಗೆ ಇಳಿದು ಹೋಗ್ಬಿಡ್ತಾರೆ. ಆ ಲೇಡಿ ತುಮಕೂರಿಂದೆಲ್ಲ ಮುಂದಕ್ಕೆ ಟಿಕೆಟ್ ಮಾಡಿಸಿರ್ತಾರೆ. ಅಲ್ಲಿವರೆಗೂ ಅವ್ರು ಬರೋವರೆಗೂ ಇವ್ರು ಇದು ಮಾಡೋಂಗಿಲ್ಲ. ಯಾಕೆಂತ ಹೇಳಿದ್ರೆ, ಅವ್ರಿಗೆ ಇನ್ನೊಬ್ರು ಬಂದ್ಬಿಟ್ಟು ಆ ಟಿಕೆಟ್ ಚೆಕ್ ಮಾಡಿದಾಗ ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಿಲ್ ಮಾಡ್ತಿದ್ದಾರೆ ಅಂತ ಇವ್ರ ಮೇಲೆ ಕೇಸ್ ಹಾಕುವಂಥದ್ದು. ಇವ್ರನ್ನ ಎಷ್ಟು ವಿಗರಸಾಗಿ ಚೆಕ್ ಮಾಡ್ತಾ ಇದ್ದಾರೆ ಗೊತ್ತಾ? ಅದನ್ನು ಅವ್ರು ಹೇಳ್ಬೇಕು. ಆಮೇಲೆ ಇವರು ಈಗಿರ್ತಕ್ಕಂಥ ಬಸ್ಗಳಲ್ಲಿ ಮೇಂಟೆನೆನ್ಸ್ ಇಲ್ಲ, ನಿಲ್ಲ. ಅವರು ಬೇರೆ ರಾಜ್ಯದ್ದೆಲ್ಲ ತಗೊಂಬಂದು ತೋರಿಸ್ತಾ ಇದ್ದಾರೆ, ಟ್ರೈನ್ಗಳನ್ನು ಮೇಲ್ಗಡೆಯಿಂದ ಸೋರ್ತಾ ಇದೆ ಅಂತ. ಇಲ್ಲಿ ಸೋರುತ್ತಿರುವುದು ಮನೆ ಮಾಳಿಗೆ ಅಜ್ಞಾನದಿಂದ. ಇವ್ರ ಬೇಡಿಕೆಗಳು ಏನು? ಇವರು 2023ರಲ್ಲಿ BJP ಸರ್ಕಾರ 15% ಇವರ ಸಂಬಳಗಳನ್ನು ಜಾಸ್ತಿ ಮಾಡಿತು. ಸ್ವಾಮಿ, ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗಿದೆ. ಇವ್ರು ಬಂದ ಮೇಲಂತೂ ಇನ್ನೂ ಜಾಸ್ತಿ ಹೋಗಿದೆ. ಅಲ್ಲಿ ಅಮೌಂಟ್ ತೋರಿಸ್ತಿದ್ರು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು. ಇವರೆಷ್ಟು ರೈಸ್ ಮಾಡ್ಕೊಂಡು ಕೂತಿದ್ದಾರೆ? 15% ಗಂಡಸರು ಜೋಬಿ ಕತ್ರಿ ಹಾಕ್ಬಿಟ್ಟು ಇವ್ರು ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ. ಆದರೆ ಇಲ್ಲೊಂದು ಏನಿದೆ ಗೊತ್ತಾ? ಈ ಶಕ್ತಿ ಯೋಜನೆ ಒಳಗಡೆ ತಂದಿದ್ದಾರಲ್ಲ, ಆ ದುಡ್ಡಲ್ಲಿ ಇವರು 15% ರೈಸ್ ಮಾಡಿಲ್ಲ. ಕರೆಕ್ಟ್ ಅಲ್ವಾ ಸರ್? ಅದರಲ್ಲಿ ರೈಸ್ ಮಾಡಿಲ್ಲ. ಆ ಅಮೌಂಟಲ್ಲಿ ಚೇಂಜಸ್ ಇಲ್ಲ. ಇಲ್ಲಿ ನಮ್ಮ ಜಾಬಿಂದ ಹೋಗುತ್ತಲ್ಲ, ನಾವು ಓಡಾಡ್ತೀವಲ್ಲ, ಗಂಡಸರಲ್ವ, ನಾವು ಓಡಾಡ್ತೀವಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಚರ್ಚೆನೂ ಆಯಿತು. ನೀವು ಜೆಂಡರ್ ಈಕ್ವಾಲಿಟಿ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಾ, ಅದಕ್ಕೂ ಸಮೇತ ಬೇಕು ಅಂತ ಯಾರೋ ಚರ್ಚೆನೂ ಬಂತದ್ದು. ಸ್ವಲ್ಪ ದಿನ ಚರ್ಚೆ ಆಯಿತು, ಇಬ್ಬರಿಗೂ ಫ್ರೀ ಮಾಡಬೇಕು ಅನ್ನುವಂಥದ್ದು. ನೋಡಿ, ಒಂದು ಸಂಸ್ಥೆನ ಕಟ್ಟಿ ಬೆಳೆಸಲಿಕ್ಕೆ ಅದರದ್ದೇ ಆದಂಥ ಒಂದು ಶ್ರಮ ಇರುತ್ತೆ. ಅದನ್ನು ಪರಿಗಣನೆಗೆ ತಗೊಂಡು ಇವರು ಅಲ್ಲಿರ್ತಕ್ಕಂಥ ಎಲ್ಲೋ ಒಂದು ಕಡೆ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಜಮೀನನ್ನು ಅಡ ಇಡಕ್ಕೆ ಹೋಗ್ತಾ ಇದ್ದಾರೆ. ಒಂದ್ಸತಿ ಅದನ್ನು ಅಸೆಸ್ಮೆಂಟ್ ಮಾಡಿದ್ರು ಎಷ್ಟು ಜಮೀನು ಸಿಗುತ್ತೆ ಅಂತ. ಅಂದರೆ ಸಂಪೂರ್ಣ ವೈಫಲ್ಯ ಇವ್ರ ಮೇಲೆ. ಇವತ್ತು ಇವ್ರು ಏನು ಮಾಡ್ತಾ ಇದ್ದಾರಲ್ಲ, ಇವ್ರ ಬೇಡಿಕೆಗಳೇನಿದಾವಲ್ಲ, ಇವ್ರು ಬೇರೆ ಏನು ಕೇಳ್ತಾ ಇಲ್ಲ. ಆಗಿರೋ 15% ಕೊಡಿ ನಮಗೆ. ಬೇರೆ ಏನಾದ್ರು ಕೇಳ್ತಾ ಇದ್ದಾರಾ ಸರ್? ಏನೂ ಇಲ್ಲ. ಅವ್ರು ಕೇಳ್ತಾ ಇರೋದು ನ್ಯಾಯಯುತವಾಗಿ ನಮ್ಮ ಸರ್ಕಾರ ಇದ್ದಾವೆ ಮಾಡಿದ್ದೀವಿ, ಮಾಡಿಟ್ಟು ಹೋಗಿದ್ದನ್ನು ಕೊಡಿ. ನೀವು BJP ಸರ್ಕಾರ ಮಾಡಿದ್ದು ನಮಗೆ ಕ್ರೆಡಿಟ್ ಬರಲ್ಲ ಅನ್ನುವಂಥ ಕ್ರೆಡಿಟ್ ವಾರು, ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ತಾತ್ಸಾರ ಭಾವನೆನೋ, ಇದನ್ನು ಅವ್ರು ಹೇಳಬೇಕು ಒಂದು. ಆಮೇಲೆ ಇಲ್ಲಿ BMTCಗೆ 150 ಕೋಟಿ ಅನುದಾನನೇನೋ ಕೊಟ್ಟು ಮಾತಾಡೋಣ. ನೋಡಿ, ಒಂದು ಕಡೆ ಬೊಮ್ಮಾಯಿ ಅವರು ಅಧಿಕಾರದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲಿ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ 15% ಸ್ಯಾಲರಿಯನ್ನು ಹೈಕ್ ಮಾಡಿದ್ರು. ಅದಾದ ಬಳಿಕ ಮತ್ತೊಂದು ಬೇಡಿಕೆ ಇರುವಂಥದ್ದು 38 ತಿಂಗಳ ಅರಿಯರ್ಸನ್ನು ಈಗ ಪೇ ಮಾಡಿ ಅಂತ ಹೇಳಿ. ಬಟ್ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಇಲ್ಲ 38 ತಿಂಗಳಾಗಲ್ಲ 14 ತಿಂಗಳದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ನಿಜವಾಗ್ಲೂ ಕೂಡ ಇವರ ಬೇಡಿಕೆಗಳನ್ನು ಈಡೇರಿಸುತ್ತಾ?